ಹೊಸಕೋಟಿನಿಂದ ಮಹೇಶ್ ಅಂತ ಕರೆ ಮಾಡಿದ್ದಾರೆ. ಮಹೇಶ್ ಅವರು ನಮಸ್ಕಾರ. ಸರ್ ರಮೇಶ್ ಮಹೇಶ್ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ ಹೌದು ಸರ್. ಸರ್, ತಮ್ಮ ಅಭಿಪ್ರಾಯ ಏನು? ಆರ್ಥಿಕ ಸಂಕಷ್ಟ ಯೂನಿವರ್ಸಿಟಿಗಳಿಗೆ ಸರ್ಕಾರ ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನೋ ಪ್ರಶ್ನೆ ಇದೆ. ಸರ್, ಪ್ರಥಮವಾಗಿ ನಾವು ನಿಮ್ಗೆ ಆರ್ ಕನ್ನಡಕ್ಕೆ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ರಿಯಲ್ ಎಸ್ಟೇಟ್ ಬರೀ ಅದು ಇದು ಅದ್ರ ಬಿಟ್ಟು ಸ್ವಲ್ಪ ಎಜುಕೇಶನ್ ಕಡೆ ತೋರಿಸ್ತಾ ಇರೋದಕ್ಕೆ ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ. ಹಾಗೆ ಗವರ್ಮೆಂಟ್ ಇವತ್ತು ಬೇರೆ ಬೇರೆ ವಿಷಯಗಳಿಗೆ, ರಾಜಕೀಯ ವಿಷಯಗಳಿಗೆ ಜಾಸ್ತಿ ಪ್ರಮೋಷನ್ ಕೊಡುತ್ತೆ. ವಿದ್ಯಾಭ್ಯಾಸಗಳ ಕಡೆಗೆ ಏನಾಗ್ತಾ ಇದೆ ಏನು ಅದ್ರ ಬಗ್ಗೆ ಅವೇರ್ನೆಸ್ ಕೊಡಲ್ಲ. ಅದ್ರ ಬಗ್ಗೆ ಏನ್ ಮಾಹಿತಿಗಳು ಸಹ ಜನಸಾಮಾನ್ಯರಿಗೆ ಗೊತ್ತಾಗಲ್ಲ. ಹಳ್ಳಿಗಳಿಗಂತೂ ವಿಶ್ವವಿದ್ಯಾಲಯದ ಬಗ್ಗೆ ಏನು ಗೊತ್ತಿರಲ್ಲ ಸರ್. ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಗಳನ್ನ ನೀವು ಟಿವಿ ಮುಖಾಂತರ ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಹಾಗೇನೆ ಎಜುಕೇಶನ್ ಅಲ್ಲಿ ತುಂಬಾ ಅತ್ಯುತ್ತಮವಾದ ಮೇಧಾವಿಗಳಿದ್ದಾರೆ. ಅವರ ಸಲಹೆಗಳನ್ನ ಸಹ ಕೇಳ್ತಾ ಇಲ್ಲ ಇವ್ರು ಬೇಕಾಗಿರೋದು ರಾಜಕೀಯ, ರಿಯಲ್ ಎಸ್ಟೇಟ್ ಮಾತ್ರ. ದಯಮಾಡಿ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೀವು ಹೆಚ್ಚಿನ ವಿವರಣೆ ಕೊಡಬೇಕು ಸರ್, ಪ್ಲೀಸ್. ಓಕೆ, ಥ್ಯಾಂಕ್ ಯು ಮಹೇಶ್ ಅವರು ಕರೆ ಮಾಡಿ. ರಮೇಶ್ ಅಂತ ಹೇಳಿ ಕೋಲಾರದಿಂದ ಮತ್ತೊಬ್ರು ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಮೇಶ್ ಅವರೇ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಿ ಸರ್, ಯೂನಿವರ್ಸಿಟಿಗಳ ಸದ್ಯದ ಪರಿಸ್ಥಿತಿ ಬಗ್ಗೆ ಸರ್ಕಾರ ಸ್ಪಂದಿಸದೇ ಇರೋದ್ರ ಬಗ್ಗೆ? ನಮ್ ಏನಂದ್ರೆ ಇದು ಈ ಸರ್ಕಾರ ಉಳಿಸ್ಕೊಳೋದಕ್ಕೆ ತಡೆ ಆಡಿಕೈತೆ 3 ವರ್ಷದಿಂದ. ಇನ್ನು ಈ 2 ವರ್ಷ MLAಗಳನ್ನ ಉಳಿಸ್ಕೊಳೋದಕ್ಕೆ ದೊಡ್ಡ ವಾದ ಆಗ್ಬಿಟ್ಟಿದೆ. ಮತ್ತೆ ಎಲ್ಲದಕ್ಕೂ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಇನ್ನು ಎಲ್ಲಿ ಯೂನಿವರ್ಸಿಟಿಗಳಿಗೆ ಗ್ರಾಂಟ್ ಸೆಲೆಕ್ಟ್ ಮಾಡ್ತಾರೆ? ಸಂಶೋಧನಾ ಕೇಂದ್ರ ಮಾಡೋದಕ್ಕೆ ಮಕ್ಕಳಲ್ಲಿ ಆಸಕ್ತಿನೇ ಕುಂದೋಗ್ತದೆ ಈ ತರ ಮಾಡಿದ್ರೆ. ಈ ತರ ಮಾಡಿ ಎಲ್ಲ ಅವ್ರ ಪ್ಲಾನ್ ಏನಿದೆ ಅಂದ್ರೆ ಮೇಡಮ್, ಹಾಸ್ಟೆಲಿ ಈ ಯೂನಿವರ್ಸಿಟಿನೆಲ್ಲ ಮಲಸ್ಬೇಕು, ಪ್ರೈವೇಟ್ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಅವ್ರಿಗೆ. ಗೌರ್ಮೆಂಟ್ ಯಾವ್ದು ಉಳಿಬಾರ್ದು, ಎಲ್ಲ ಪ್ರೈವೇಟ್ ಅವ್ರವ್ರದ್ದು ಮಿನಿಸ್ಟರ್ಗಳೆಲ್ಲ ಇರಬೇಕು. ಈಗೆಲ್ಲ ನರ್ಸಿಂಗ್ ಕಾಲೇಜು ಅದೇ ತರ ಮಾಡಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ಅದೇ ತರ ಮಾಡಿದ್ದಾರೆ, PUC ಕಾಲೇಜ್ ಅದೇ ತರ ಮಾಡಿದ್ದಾರೆ, LKG UKG ಮಕ್ಕಳದು ಅದೇ ತರ ಮಾಡ್ತಾ ಇದ್ದಾರೆ. ಎಲ್ಲವೂ ಮಾಡಿ ಅವ್ರ ಪ್ಲಾನ್ ಏನಿದೆ ಅಂದ್ರೆ ಗೌರ್ಮೆಂಟ್ ಅನ್ನೋದು ಏನು ಇರಬಾರ್ದು, ಸೆಕ್ಟರ್ ಎಲ್ಲ ಪ್ರೈವೇಟ್ ಬಂದ್ಬಿಡ್ಬೇಕು. ಅವಾಗ ದುಡ್ಡು ಹೆಂಗ್ ಬೇಕೋ ಮಾಡ್ಬೋದಲ್ಲ, ಅವಾಗ ಯಾರು ಗ್ರಾಂಟ್ ಕೇಳಲ್ಲ. ಕರೆಕ್ಟ್. ಅವ್ರವ್ರು ಇದ್ರಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಅದು ಫೀಸ್ ಯಾವ್ದೋ ಒಂದು ರಿಸರ್ಚ್ ಮಾಡಬೇಕು ಅಂದಾಗ ಅವ್ರಿಗೆ ಒಂದು 5 ಲಕ್ಷ ಅಂತ ಹೇಳ್ತಾರೆ, ಅವ್ರು ಕೊಡ್ತಾರೆ. ಅದೇ ಪ್ರೈವೇಟ್ ಎಲ್ಲ ಅದು ಕೊಡ್ತಾರೆ. ಗೌರ್ಮೆಂಟ್ ಅಲ್ಲಿ ಯಾರು ಕೊಡ್ತಾರೆ ಮೇಡಮ್? ಯಾರು ಕೊಡಲ್ಲ. ಹಂಗಾಗಿ ಇವ್ರ ಕಾನ್ಸೆಪ್ಟ್ ಇರೋದು ಕಂಪ್ಲೀಟ್ಲಿ ಸರ್ಕಾರನ ಬೀಳ್ಸ್ಬೇಕಷ್ಟೇ, ಸರ್ಕಾರಿ ಸೆಕ್ಟರ್ಸ್ನ ಬೀಳ್ಸ್ಬೇಕು. ಹಿಂದಿನ ಸರ್ಕಾರಗಳಿದ್ದಾಗ್ಲೂ ಪರಿಸ್ಥಿತಿ ವಿಭಿನ್ನವಾಗಿತ್ತ ಅಂತ? ಎಲ್ಲ ಸರ್ಕಾರಗಳದ್ದು ಅದೇ ಮೇಡಮ್. ನಾವು ಈ ಸರ್ಕಾರ ಆ ಸರ್ಕಾರ ಅಂತ ಹೇಳಕ್ಕಾಗಲ್ಲ. ಎಲ್ಲಾ ಸರ್ಕಾರದಲ್ಲೂ ಈ ಮೆಡಿಕಲ್ ಮಾಫಿಯಾ ಇದೆ, ಇಂಜಿನಿಯರಿಂಗ್ ಮಾಫಿಯಾ ಇದೆ, ಎಜುಕೇಶನ್ ಮಾಫಿಯಾ ಇದೆ, ಎಲ್ಲ ಮಿನಿಸ್ಟ್ರಿಗೂ ಇದೆ ಕಾಲೇಜಸ್. ಯಾರ್ದು ಇಲ್ಲ ಅಂತ ಹೇಳಿಲ್ಲ. ಇದಕ್ಕೊಂದು ದೊಡ್ಡ ಕಡಿವಾಣ ಆಗ್ಬೇಕು ಮೇಡಮ್. ನಿಮ್ ಕಡೆಯಿಂದನೇ ಕಡಿವಾಣ ಆಗ್ಬೇಕು ಇದು. ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಜೊತೆ ಮಾತನಾಡಿದ್ದಕ್ಕೆ ರಮೇಶ್ ಅವರೇ. ಮತ್ತೊಬ್ರು ಕರೆ ಮಾಡಿದ್ದಾರೆ, ದ್ವಾರಕಾನಾಥ್ ಅಂತ ಹೇಳಿ ಬೆಂಗಳೂರಿಂದ. ದ್ವಾರಕಾನಾಥ್ ಅವರ ನಮಸ್ಕಾರ, ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ. ಅಲ್ಲ ಸರ್, ಇದು ಈ ತರ ನೀವು ಒಂದು ವಿಶ್ವವಿದ್ಯಾಲಯಕ್ಕೆ ನೀವು ಸರಿಯಾಗಿ ಮಾಡದೇ ಇದ್ರೆ ಇನ್ನೇನ್ ಮಾಡ್ತೀರಾ ನೀವು? ವಿಶ್ವವಿದ್ಯಾಲಯ ಇದು ಹಾರ್ಟ್ ಆಫ್ ದಿ ಎಜುಕೇಶನ್ ಅಲ್ವಾ? ಅದು ಬೆಂಗಳೂರು ಇದೆ ಅಂತ ಬಹಳ ಜನ ಬೇಕಾದಷ್ಟು ಬರ್ತಾ ಇರ್ತಾರೆ ಅಲ್ವಾ? ಇನ್ಯಾವಾಗ ಇದ್ ಮಾಡ್ತಾರೆ ಇವರು? ಅಲ್ಲ, ಗ್ಯಾರಂಟಿಗಳು ಇರ್ಲಿ, ಅದಕ್ಕೂ ಅದು ಬೇರೆ ವಿಚಾರ ಆಗತ್ತೆ. ಆದ್ರೆ ವಿಶ್ವವಿದ್ಯಾಲಯಗಳ ಹುಡುಗರು ಬರ್ತಾ ಇಲ್ಲ ಅಂತ ಹಾಕ್ತಾ ಇದ್ದೀರಾ. ನಾನು ರಿಟೈರ್ ಆದ್ರೂ ಕೂಡ ಯಾವ್ದೋ ಒಂದು ಯೂನಿವರ್ಸಿಟಿಲಿ ಓದ್ತಾ ಇದ್ದೀನಿ, ಬಟ್ ಬಹಳ ಪ್ರಾಬ್ಲಮ್ ಅಂತ ಹೇಳ್ತಾ ಇರ್ತಾರೆ ಅವರು. ಯಾಕೆ ಈ ತರ ಆಗಿದೆ? ಯಾರನ್ನ ಹೊಣೆ ಅಲ್ಲ, ಫಸ್ಟ್ ಆಲ್ ಯಾರನ್ನ ಹೊಣೆ ಮಾಡಬೇಕು ಅಲ್ವಾ? ಖಂಡಿತ ಒಂದು ಸಪರೇಟ್ ಒಂದು ಸಮಿತಿ ಮಾಡಿ ಇವ್ರನ್ನ ಎಲ್ಲೆಲ್ಲಿಂದಲೋ ಬಂದು ಕರ್ನಾಟಕ ಅಲ್ಲಿ ವಿಶ್ವವಿದ್ಯಾಲಯ ಅಂತ ಬಂದು ಓದ್ತಾರೆ. ಮತ್ತೆ ನೀವು ಯಾವಾಗ ಇರ್ತೀರಾ? ಅಂದ್ರೆ ಈಗ ದ್ವಾರಕಾನಾಥ್ ಅವರು ನೀವು ಹೇಳಿದ್ದು ಸರ್ಕಾರಕ್ಕೆ. ಹೌದು ಸರ್, ಡೆಫಿನೆಟ್ಲಿ. ಅನುದಾನ ಯಾರು ಕೊಡ್ತಾರೆ? ಸರ್ಕಾರನೇ ಕೊಡೋದಲ್ವಾ? ಅನುದಾನ ನೀವು ಅಂದ್ರಲ್ಲ, ಅದಕ್ಕೆ ಸ್ವಲ್ಪ ಗಾಬರಿ ಆಯ್ತು ಸರ್. ನೀವು ಅಂದ್ಬಿಟ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ. ನೀವಲ್ಲಪ್ಪ, ಅಂದ್ರೆ ನಾಟ್ ಟಿವಿ ಚಾನೆಲ್ನವರಲ್ಲ. ಅನುದಾನ ಕೊಡೋದು ಯಾರು? ಗೌರ್ಮೆಂಟ್. ಅವನಿಗೆ ಕಾಂಗ್ರೆಸ್ ಇರ್ಲಿ ಯಾರೇ ಇರ್ಲಿ, ಒಬ್ಬರು ಪ್ರಶ್ನೆ ಬೇಡ. ಬಟ್ ಈಗ 85 ಸಿಬ್ಬಂದಿ ಕೊರತೆ ಅಂತ ಬರ್ತಾರೆ. ಸಿಬ್ಬಂದಿ ಯಾಕೆ ಬರೋದಿಲ್ಲ? ಸಂಬಳ ಕೊಡೋದಿಲ್ಲ, ಬರೋದಿಲ್ಲ ಅಲ್ವಾ? ಸ್ಟ್ಯಾಂಡರ್ಡ್ ಆಫ್ ಎಜುಕೇಶನ್ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇರುತ್ತೆ ಅಲ್ವಾ? ಜನ ಸಿಗೋದೇ ಕಷ್ಟ, ಸಿಕ್ಕಿದ್ರು ಉಳಿಯೋದು ಕಷ್ಟ. ಓಕೆ, ಥ್ಯಾಂಕ್ ಯು. ಆದ್ರಿಂದ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮೈಸೂರಿನಿಂದ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಕುಮಾರ್ ಅವರೇ, ನಮಸ್ಕಾರ.
ಎಸ್ ಸರ್ ಸರ್, ನಾನು ಕೊಡಗು ಯೂನಿವರ್ಸಿಟಿ ಬಗ್ಗೆ ಮಾತಾಡಬೇಕಾಗಿತ್ತು. ಮಾತಾಡಿ ಸರ್, ಮಾತಾಡಿ. ಸರ್ ಏನಿಲ್ಲ, ಕೊಡಗು ಯೂನಿವರ್ಸಿಟಿ ಮಾಡಿದ್ದಾರೆ ಓಕೆ, ಆದ್ರೆ ಸರ್ ಕೊಡಗು ಯೂನಿವರ್ಸಿಟಿಲಿ ಸ್ಟೂಡೆಂಟ್ಸ್ ಗಳೇ ಇಲ್ಲ. ಜೊತೆಗ ಅಲ್ಲಿ ಪರ್ಮನೆಂಟ್ ಫ್ಯಾಕಲ್ಟಿ ಎಲ್ಲ ಟ್ರಾನ್ಸ್ಫರ್ ತಗೋತಕ್ಕ ಹೊರಗಡೆ ಹೊಂಟೋದ್ರು. ಇವಾಗ ಅಧೋಗತಿಗೆ ಬಂದ್ ನಿಂತಿದೆ ಅದು. ಏನ್ ಪ್ರಯೋಜನ ಸರ್? ಅದನ್ನ ಆದಷ್ಟು ಬೇಗ ಮುಚ್ಚಿ ಮಂಗಳೂರು ಯೂನಿವರ್ಸಿಟಿಗೆ ವಹಿಸ್ತಾರೆ ಸರ್. 200 - 300 ಜನ ಎಂಪ್ಲಾಯಿಗಳ ಅಂದ್ರೆ ಟೆಂಪ್ರರಿ ಎಂಪ್ಲಾಯಿಗಳ ಸ್ಥಿತಿ, ಒಂದು ಜೀವನ ತುಂಬಾ ಅನುಕೂಲ ಆಗುತ್ತೆ ಸರ್. ದಯವಿಟ್ಟು ನಾನು ಪದೇ ಪದೇ ನೋಡ್ತಾ ಇರ್ತೀನಿ. ಇದು ಒಂದು ಪ್ರೋಗ್ರಾಮು ನಂಗೆ ತುಂಬಾ ಇಷ್ಟ ಆಯ್ತು. ಅದರಲ್ಲೂ ಇವತ್ತು ಎಕ್ಸ್ಪ್ರೆಸ್ ಇದು ಇಟ್ಕೊಂಡಿರೋದು ಇನ್ನೂ ತುಂಬಾ ಇಷ್ಟ ಆಯ್ತು ಸರ್. ದಯವಿಟ್ಟು ಸರ್ಕಾರದ ಕಡೆ ಗಮನ ಕೊಡಿ. ಮಂಗಳೂರು ವಿಶ್ವವಿದ್ಯಾನಿಲಯ ಅಧೀನದಲ್ಲೇ ಇದ್ದಂತ ಕೊಡಗು ವಿಶ್ವವಿದ್ಯಾನಿಲಯ ಹೊಸದಾಗಿರೋದನ್ನ ಕ್ಯಾನ್ಸಲ್ ಮಾಡಿ ದಯವಿಟ್ಟು ಮಂಗಳೂರು ವಿಶ್ವವಿದ್ಯಾನಿಲಯ ಅಧೀನದಲ್ಲೇ ಇರಂಗ ಮಾಡ್ಕೊಡಿ ಸರ್ ವ್ಯವಸ್ಥೆನ. ಅಲ್ಲಿ ಸುಮಾರು 100 - 200 ಜನ ಎಂಪ್ಲಾಯಿಗಳು ಸಹ ಇವತ್ತು ಅತಂತ್ರ ಸ್ಥಿತಿಲಿದ್ದಾರೆ ಸರ್. ಓಕೆ, ಥ್ಯಾಂಕ್ ಯು ಸರ್, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಅನಂತ ನಾರಾಯಣ ಅಂತ ಹೇಳಿ ಬೆಂಗಳೂರಿನಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಏನ್ ಹೇಳ್ತೀರಿ ಸರ್ ವಿಶ್ವವಿದ್ಯಾಲಯಗಳ ಸದ್ಯದ ಪರಿಸ್ಥಿತಿ ಬಗ್ಗೆ? ಮೇಡಮ್ ಅವರೇ, ಸರ್ಕಾರ ಯಾವುದೋ ಇವಾಗ ಶಾಲೆನೆಲ್ಲ ಹಾಳು ಮಾಡಿದ್ರು. ಎಲ್ಲಾ ಪ್ರೈವೇಟ್ ಸ್ಕೂಲ್ ಇವ್ರಿಗೆ ಇರ್ಬೇಕಷ್ಟೇ. ಗವರ್ಮೆಂಟ್ ಸ್ಕೂಲ್ನೆಲ್ಲ ಹಾಳು ಮಾಡ್ತಾರೆ. ಇವ್ರಿಂದ ಏನು ಮಾಡೋದಿಲ್ಲ. ನಮ್ಮ ರಾಜ್ಯನೇ ಮಾರಿ ಬಿಡ್ತಾರೆ ಅವರು. ಇವ್ರು ಬರೀ ಇವರು ದುಡ್ಡು ಒಂದ್ ವರ್ಷ ಎಲೆಕ್ಷನ್ ನಿಂತ್ರೆ ಇಷ್ಟು ಕೋಟಿ ಅಂದ್ರೆ ಅದ್ 4 ಪಟ್ಟು ದುಡ್ಡು ಮಾಡ್ತಾರೆ ಇನ್ನು 5 ವರ್ಷಕ್ಕ. ಅಷ್ಟು ಬಿಟ್ರೆ ಇವ್ರು ಯಾವ್ದೋ ಇಂತ ಸರ್ಕಾರದ ಶಿಕ್ಷಣ ಇಲಾಖೆ ಇವನ್ನೆಲ್ಲ ಹಾಳು ಮಾಡಿಬಿಡ್ತಾರೆ. ಈ ಪರಿಹಾರ ಏನು ಹಂಗಾದ್ರೆ ಅಂತ ಲೂಟಿ ಹೊಡಿತಿರ್ತಾರೆ, ಜನ ಅನುಭವಿಸ್ಕೊಂಡಿರ್ಬೇಕು ಅಂತಲಾ? ಅಷ್ಟೇ. ಇದು ನಮ್ ಜನ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಅವತ್ತು 2,000 ಕೊಟ್ಟು ಓಟ್ ಹಾಕ್ತಾರೆ ಅನ್ನೋ ಮಟ್ಟಕ್ಕೆ ಅವ್ರು ಆಗ್ಬಿಟ್ಟಿದ್ದಾರೆ. ಯಾರೋ ನಮ್ಮ ಜನಪ್ರತಿನಿಧಿಗಳು. ಸರಿ ಸರಿ. ಏನು ಓಟ್ ಹಾಕ್ಸ್ಕೊಂಬದ್ ಬಿಡು ಅನ್ನೋ ಅಷ್ಟು ಮಟ್ಟಕ್ಕೆ ಹೋಗ್ಬಿಟ್ಟಿದ್ರೆ ಜನ ಈಗ ಕಲ್ಲು ತಕೊಂಡು ಒಡೆಯೋ ಮಟ್ಟಕ್ಕೆ ಹೋಗ್ಬೇಕು. ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಕನ್ನಡ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕರೆಯಲಿದ್ದಾರೆ ಅಜಯ್ ಅಂತೇಳಿ ಭದ್ರಾವತಿಯಿಂದ. ಅಜಯ್ ಅವರ ನಮಸ್ಕಾರ, ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ. ಸಂಪರ್ಕ ಕಡಿತ ಆಗಿದೆ. ತುಂಬಾ ಜನ ಕರೆ ಮಾಡ್ತಿರೋರು ಅನುದಾನವನ್ನ ಸರ್ಕಾರ ಕೊಡಬೇಕು ಅಂತೇಳಿ ಅವರವರ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಹಣವನ್ನ ಬಿಡುಗಡೆ ಮಾಡಬೇಕು, ಹಣ ಕೊಡಬೇಕು, ಆಗಷ್ಟೇ ವಿಶ್ವವಿದ್ಯಾಲಯಗಳಿಗೆ ಹೆಚ್ಚಿನ ವಿದ್ಯಾರ್ಥಿಗಳು ಆಗಮಿಸೋದಕ್ಕೆ ಸಾಧ್ಯ ಆಗುತ್ತೆ. ಓದು ವ್ಯಾಸಂಗ ಅನ್ನೋದು ಒಂದು ರೀತಿಯಲ್ಲಿ ಆ ಒಂದು ಘಟ್ಟದಲ್ಲೇ ಸಮಸ್ಯೆಗಳಾದ್ರೆ ಈ ರೀತಿಯಾಗಿ ಆಗತ್ತೆ ಅಂತ ಹೇಳ್ತಿದ್ದಾರೆ. ನದಾಫ್ ಅಂತೇಳಿ ಹಾವೇರಿಯಿಂದ ಮತ್ತೊಬ್ಬರು ಕರೆ ಮಾಡಿದ್ದಾರೆ. ನದಾಫ್ ಅವರ ನಮಸ್ಕಾರ. ನಮಸ್ಕಾರ. ನದಾಫ್ ಅವರು ಹೇಳಿ, ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಳಿ. ಅದೇ ನಮ್ದು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಸರ್. ಇಲ್ಲಿ ಕಳೆದ 6 ದಿನದಿಂದ ಬೋಧಕೇತರ ಮತ್ತು ಬೋಧಕ ಸಿಬ್ಬಂದಿಗಳ 10 ವೇತನ ವಿಳಂಬ ಇದೆ ಸರ್. ನಮ್ದು 10 ವೇತನ ತಿಂಗಳ ಪಗಾರ ಆಗಿಲ್ಲ. ನಾವೀಗ 6ನೇ ದಿನಕ್ಕೆ ನಾವು ಧರಣಿಯನ್ನ ಮುಂದುವರಿಸಿದ್ದೇವೆ ಅಹೋರಾತ್ರಿ. ಇಲ್ಲಿವರೆಗೂ ಏನು ನಮ್ಮ ಪರಿಹಾರ ಆಗಿಲ್ಲ ಸರ್. ಆದೇಶ ಪತ್ರ ಕೊಡ್ತೇವೆ ಅಂತ ಹೇಳ್ತಾರೆ ಸರ್. ಆದೇಶ ಪತ್ರ ಇನ್ನೂ ಬರ್ತಾ ಇಲ್ಲ. ದುಡ್ಸ್ಕೊಂಡಿದ್ದಾರೆ, ಅಕಾಡೆಮಿಕ್ ದುಡ್ಸ್ಕೊಂಡಿದ್ದಾರೆ. ಆದೇಶ ಪತ್ರ ದುಡಿದೇವೆ. ನಾವು ನಂಬಿಕೆ ಮೇಲೆ, ವಿಶ್ವಾಸದ ಮೇಲೆ ದುಡಿದ್ವಿ. ಈಗ ಕುಲಪತಿಗಳು 18ಕ್ಕೆ ಹೋಗ್ತಾರೆ ಸರ್. ಅವ್ರ ಅವಧಿ ಮುಗಿತು. ಅವಧಿ ಮುಗಿತು 18ಕ್ಕೆ ರಿಲೀವ್ ಆಗ್ತಾರೆ. ಅಲ್ಲಿಗೆ ನಮಗೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಸರ್. ಹಾಗಾಗಿ ಯಾರು ಬರ್ತಾರ ಅವಾಗ್ಯಾರ ನಾವು ಕಡೆಗೆ ಮನವಿ ಮಾಡ್ಕೊಂಡು ನಮ್ಮ ಬೇಡಿಕೆ ಇಡಬೇಕಂತ ಕುಂತಿದ್ದೇವೆ ಸರ್. ವಿಶ್ವವಿದ್ಯಾಲಯಕ್ಕೆ ಈಗ ಹಾಕಿದ್ರು ಕುತ್ಕೊಂಡ್ಬಿಟ್ಟೇವೆ, ಯಾರು ಬರ್ತಾನೆ ಇಲ್ಲ. ಓಕೆ, ಥ್ಯಾಂಕ್ ಯು ನದಾಫ್ ಅವರೇ. ಶಿರಾದಿಂದ ಶ್ರೀರಾಮ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀರಾಮ್ ಅವರೇ. ನಮಸ್ತೆ ಸರ್, ಶ್ರೀರಾಮ್ ಶಿರಾ ಅಂತ ಸರ್. ಏನಿಲ್ಲ ಸರ್, ನಮಗೆ ಮೂಲಭೂತ ಸೌಕರ್ಯಗಳು ಅಂದ್ರೆ ನೀರು, ಆರೋಗ್ಯ, ಶಿಕ್ಷಣ ಇವು ಇಂಪಾರ್ಟೆಂಟ್ ಸರ್. ಇವು 3ಕ್ಕೂ ಹಣನ ಯಾವುದೇ ಕಾರಣದಿಂದ ಬೇರೆದಕ್ಕೆಲ್ಲ ಕಡಿಮೆ ಮಾಡಿದ್ರು ಕೂಡ ಇವು ಹಣವನ್ನ ಮೀಸಲಿಡಬೇಕು. ಅವಾಗ ಎಲ್ಲ ಉತ್ತಮವಾಗಿರುತ್ತೆ. ಈಗ ನೋಡ್ರಿ, ಅವ್ರ ರಾಜಕಾರಣಿಗಳು ಮಕ್ಕಳು ಒಳ್ಳೊಳ್ಳೆ ಎಜುಕೇಶನ್ ಮಾಡ್ತಾರೆ, ಒಳ್ಳೊಳ್ಳೆ ಚೆನ್ನಾಗಿ ಎಲ್ಲ ಇದು ಮಾಡ್ಕೊಂತಾರೆ. ಅವ್ರವ್ರಿಗೆ ಹೆಂಗ್ ಬೇಕು ಹಂಗ ಅನುಕೂಲ ಮಾಡ್ಕೊಂತಾರೆ. ನಮ್ಮ ಬಡ ಜನತೆಯ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಬೇಕಾರೆ ಈ ತರ ಶಿಕ್ಷಕರು ಕೊರತೆ ಇರ್ತೈತೆ, ಬಿಲ್ಡಿಂಗ್ಗಳು ಕೊರತೆ ಇರ್ತೈತೆ, ಅನುದಾನಗಳು ಬರಲ್ಲ ಅಂತೇಳಿ ಪ್ರಾಯೋಗಿಕವಾಗಿ ಬೇಕಾದಂತ ಸವಲತ್ತುಗಳು ಇರೋದಿಲ್ಲ. ಇಂಥವಕ್ಕೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಸರ್ಕಾರ ಮೀಸಲು ಅಂತ ಹಣ ಇಟ್ಟು ಬಿಡ್ಬೇಕು. ಆ ಹಣನ ಬೇರೆದಕ್ಕೆ ಬಳಸಬಾರ್ದು. ಯಾಕೆಂದ್ರೆ ಆವಾಗ ಶಿಕ್ಷಣ ವ್ಯವಸ್ಥೆ ಸುಧಾರಿಸ್ತದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಿಸಲು ಶಿಕ್ಷಕರನ್ನು ತಗೊಳ್ಳಲ್ಲ, ಅಲ್ಲಿ ಬೇರೆಯವ್ರನ್ನ ತಗೊಂತಾರೆ, ಕೆಲವು ದಿನ ಮಾಡ್ತಾರೆ, ಕೆಲವು ದಿನ ಬಿಟ್ಟು ಬಿಡ್ತಾರೆ, ಅವರು ಅಮೌಂಟ್ ಕೊಡಲ್ಲ ಅಂತ.
ಈ ತರ ಎಲ್ಲ ಆಗುತ್ತೆ. ಶಿಕ್ಷಣ ವ್ಯವಸ್ಥೆ ಸುಧಾರಿಸಬೇಕು ಅಂದ್ರೆ ಪರ್ಮನೆಂಟ್ ಅನುದಾನ ಇಟ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ನಾವು ಶಿಕ್ಷಣ ಇಲಾಖೆಗೆ ತೆಗೆದಿಟ್ಟ ಹಣನ ಬೇರೆದಕ್ಕೆ ಬಳಸಲ್ಲ ಅಂತ. ಆ ಶಿಕ್ಷಣ ಇಲಾಖೆಗೆ ಅಂತ ಕರೆಕ್ಟ್ ಆಗಿ ಅಮೌಂಟ್ ನ ಮಿಕ್ಸ್ ಎಲ್ಲ ಮಾಡಿ ಎಲ್ಲೆಲ್ಲಿ ಏನೇನು ಕೊರತೆ ಇದೆ ಅಲ್ಲಿ ಕೊರತೆನೆಲ್ಲ ನೀಗಿಸ್ಕೊಂಡ್ಬರ್ಬೇಕು. ಆ ನೀಗಿಸಿದಾಗ ಶಿಕ್ಷಣ ಇಲಾಖೆ ಉತ್ತಮವಾಗಿ ಕೆಲಸ ಮಾಡ್ತೈತೆ. ಒಳ್ಳೆ ಹುಡುಗರು ವಿದ್ಯಾರ್ಥಿಗಳು ಚೆನ್ನಾಗಿ ಬೆಳವಣಿಗೆ ಆಗಿ ಅವರು ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಬಂದು ಅವರು ದೇಶಕ್ಕೆ ಒಂದು ಮಾದರಿಯಾಗಿ. ಓಕೆ, ಥ್ಯಾಂಕ್ ಯು ಶ್ರೀರಾಮ್ ಅವರು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದೆ. ಶರಣಬಸಪ್ಪ ಅನ್ನೋರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ ಸರ್. ಮೇಡಮ್, ನಾನು ಕೊಪ್ಪಳ ಯೂನಿವರ್ಸಿಟಿಯಲ್ಲಿ ಸಿಂಡಿಕೇಟ್ ಮೆಂಬರ್ ಮತ್ತು ಸೆನೆಟ್ ಮೆಂಬರ್ ಇದ್ದೆ. ನಾ BEd ಕಾಲೇಜ್ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿಗೂ ಕೊಪ್ಪಳ ಯೂನಿವರ್ಸಿಟಿಗೆ ಸ್ವಂತ ಬಿಲ್ಡಿಂಗ್ ಇಲ್ಲ, ಲ್ಯಾಂಡ್ ಇಲ್ಲ. ಹೊಸ ಯೂನಿವರ್ಸಿಟಿಗಳನ್ನ ಬಿಜೆಪಿ ಗವರ್ಮೆಂಟ್ ನಲ್ಲಿ ಕೊಟ್ಟಿದಾಗ ಸರ್ಕಾರ ವರ್ಷ 2 ಕೋಟಿ ರೂಪಾಯಿ ಗ್ರಾಂಟ್ ಕೊಡ್ತಾನಂತ ಅನೌನ್ಸ್ ಮಾಡಿತ್ತು. ಆದ್ರೆ ಇಲ್ಲಿ ತನಕ ಯಾವುದೇ ಸರ್ಕಾರದ ₹1 ಗ್ರಾಂಟ್ ಸತಿಗೆ ಈ ವಿಶ್ವವಿದ್ಯಾನಿಲಯಕ್ಕೆ ಬಂದಿಲ್ಲ. ಹೀಗಾಗಿ ಯಾವುದೇ ರೀತಿಯಿಂದ ಮೂಲಭೂತ ಸೌಕರ್ಯಗಳೇ ಇಲ್ಲ ಇವತ್ತು ಕೊಪ್ಪಳ ಯೂನಿವರ್ಸಿಟಿಯಲ್ಲಿ. ಇಲ್ಲಿರುವಂತ ಜನಪ್ರತಿನಿಧಿಗಳಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಸಹಿತ ಯಾವುದೇ ರೀತಿಯಿಂದ ಫಲಿತಾಂಶ ನಮ್ಗೆ ಸಿಕ್ಕಿಲ್ಲ. ಯೂನಿವರ್ಸಿಟಿಯಲ್ಲಿ ನಾವು ಯಾವ್ದಾದ್ರು ಮೀಟಿಂಗಿಗೆ ಯಾವ್ದಾದ್ರು ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಅಥವಾ ಅಲ್ಲಿರುವಂತ ಟೀಚಿಂಗ್ ಸ್ಟಾಫ್ ಪರ್ಮನೆಂಟ್ ಸ್ಟಾಫ್ ಒಬ್ರು ಇಲ್ಲ ಟೀಚಿಂಗ್. ಆ ನಂತರ ನೆಕ್ಸ್ಟ್ ಕ್ಲರ್ಕಲ್ ಪೋಸ್ಟ್ ಬಂದು 5 ಇದಾವು. ಅವು ಏಜೆನ್ಸಿ ಥ್ರೂ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಆ ಕುಂದಿರ್ಲಿಕ್ಕೆ ಕುರ್ಚಿ ಟೇಬಲ್ ಸಹಿತನೂ ಇಲ್ಲ. ಡೆಸ್ಕ್ ಮೇಲೆ ವರ್ಕ್ ಮಾಡ್ಬೇಕು ಇವತ್ತು ನಾವು ಕೊಪ್ಪಳ ವಿಶ್ವವಿದ್ಯಾನಿಲಯದಲ್ಲಿ. ಹೀಗಾಗಿ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇರೋದ್ರಿಂದ ಮೊದಲು ಕೊಪ್ಪಳ ವಿಶ್ವವಿದ್ಯಾನಿಲಯಕ್ಕೆ ಸರ್ಕಾರ ಗ್ರಾಂಟ್ ಅನ್ನ ಮಂಜೂರು ಮಾಡಬೇಕಾಗಿದ್ದು ನಂದು ಒಂದು ಅನಿಸಿಕೆ ಇದೆ. ಯಾಕಂದ್ರೆ ನಾನು ಈಗಾಗಲೇ ಬಳ್ಳಾರಿ ವಿಶ್ವವಿದ್ಯಾನಿಲಯಕ್ಕೂ ಸಿಂಡಿಕೇಟ್ ಇದ್ದೆ, ಸೆನೆಟ್ ಮೆಂಬರ್ ಇದ್ದೆ. ರೀಸೆಂಟ್ ಆಗಿ ಕೊಪ್ಪಳ ವಿಶ್ವವಿದ್ಯಾನಿಲಯ ಆಗಿಂದ ಸಿಂಡಿಕೇಟ್ ಮೆಂಬರ್ ಮತ್ತು ಸೆನೆಟ್ ಮೆಂಬರ್ನು ಆಗಿದ್ದೆ. ಇವಾಗ ಹೊಸ ವಿಶ್ವವಿದ್ಯಾನಿಲಯಕ್ಕೆ ಯಾವುದೇ ತರದಂತ ಒಂದು ಸೌಕರ್ಯಗಳನ್ನ ಕೊಡ್ಲಿಲ್ಲ ಅಂದ್ರೆ ವಿಶ್ವವಿದ್ಯಾನಿಲಯದಲ್ಲಿ ಶಿಕ್ಷಣದ ಗುಣಮಟ್ಟ ಪೂರಾ ಕುಂಠಿತ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಅಂತೂ ಯಾವುದೇ ಹಾಸ್ಟೆಲ್ ಸೌಲಭ್ಯನೂ ಇಲ್ಲ ಅಲ್ಲಿ. ಪರ್ಮನೆಂಟ್ ಫ್ಯಾಕಲ್ಟಿ ಒಂದು ಅಪಾಯಿಂಟ್ಮೆಂಟ್ ಆಗಿಲ್ಲ. ಹೀಗಾಗಿ ನಿಮ್ಮ ಮೂಲಕ ನಾನು ಸರ್ಕಾರದ ಗಮನಕ್ಕೆ ಸೆಳಿತಾ ಇದ್ದೇನೆ ಈ ವಿಷಯವನ್ನ. ದಯವಿಟ್ಟು ಮುಂದೆ ಬರುವಂತ ಕ್ಯಾಬಿನೆಟ್ ನಲ್ಲಿ ಯಾರು ಮಿನಿಸ್ಟರ್ ಆಗ್ತಾರೋ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಈ ವಿಶ್ವವಿದ್ಯಾನಿಲಯ ಹೊಸ ವಿಶ್ವವಿದ್ಯಾನಿಲಯಗಳು ಎಲ್ಲಾ ರಾಜ್ಯದಲ್ಲಿ 7 ಹೊಸ ವಿಶ್ವವಿದ್ಯಾಲಯಗಳು ಆದವು ಇತ್ತೀಚೆಗೆ. ಅವು ಅದರ ದುಸ್ಥಿತಿಯನ್ನ ನೋಡಿಬಿಟ್ರೆ ಹೈಯರ್ ಎಜುಕೇಶನ್ ಅನ್ನೋ ಒಂದು ಪದವನ್ನ ನಾವು ತೆಗೆದು ಹಾಕ್ಬೇಕಾಗ್ತೈತಿ ಡಿಕ್ಷನರಿಯಲ್ಲಿ. ಆ ತರವಾದಂತ ಒಂದು ಸಮಸ್ಯೆ ಇದೆ. ದಯವಿಟ್ಟು ತಮ್ಮ ಒಂದು ಚಾನಲ್ ಮೂಲಕ ಸರ್ಕಾರದ ಗಮನ ಸೆಳೆಬೇಕಂತಂದು ನನ್ನ ಮನವಿ. ಅದೇ ಪ್ರಯತ್ನದ ಭಾಗವಾಗಿಯೇ ಇವತ್ತಿನ ಅಭಿಯಾನ ಸರ್. ಧನ್ಯವಾದ. ನಿಮ್ಮ ಅಭಿಪ್ರಾಯ ಅನ್ನೋದಕ್ಕಿಂತ ವಾಸ್ತವ ಚಿತ್ರಣವನ್ನ ನಮ್ಮ ಮೂಲಕ ತಿಳಿಸುವ ಪ್ರಯತ್ನ ಮಾಡಿದ್ದಕ್ಕೆ ಧನ್ಯವಾದ ಮತ್ತೊಮ್ಮೆ. ಮತ್ತೊಬ್ಬರು ಕರೆ ಮಾಡಿದ್ದಾರೆ ಮಂಡ್ಯದಿಂದ ಕುಮಾರ್ ಅಂತ ಹೇಳಿ. ಕುಮಾರ್ ಅವರು ನಮಸ್ಕಾರ, ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ. ಹಲೋ, ಹೇಳಿ ಕುಮಾರ್ ಅವರೇ. ನಮಸ್ತೆ, ನಾನು ಮಂಡ್ಯದಿಂದ ಮಾತಾಡ್ತೀನಿ. ಕರ್ನಾಟಕದಲ್ಲಿ ಮೈಸೂರು ವಿವಿ, ಕರ್ನಾಟಕ ವಿಶ್ವವಿದ್ಯಾಲಯ ಇವೆಲ್ಲ ಬಹಳ ಹೆಸರು ಮಾಡಿದಂಥವು. ಏನಾಗಿದೆ, ವಿಕೇಂದ್ರೀಕರಣ ಮಾಡುವಂತೆ ಹೋಗಿ ಎಲ್ಲಾ ಕಡೆ ಎಲ್ಲಾ ಜಿಲ್ಲೆಯಲ್ಲೂ ಒಂದೊಂದು ವಿಶ್ವವಿದ್ಯಾಲಯ ನಿರ್ಮಾಣ ಮಾಡಿ ಅಲ್ಲಿ ಕ್ವಾಲಿಟಿ ಗುಣಮಟ್ಟದ ಶಿಕ್ಷಣ ಕಡಿಮೆ ಆಗ್ತಾ ಇದೆ. ಈಗ ಮಂಡ್ಯದಲ್ಲಿ ಮರ್ತಿಬೇಗೌಡರು ತುಂಬಾ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಆರೋಪ ಹೊತ್ಕೊಂಡು ಎಲ್ಲ ಮಾಡಿದ್ರು. ಅದ್ರ ಬಗ್ಗೆ ಇದು ಅವರು ಈಗ ಕಾಂಗ್ರೆಸ್ MLC ಆಗಿದ್ದು ಸಹ ಆರೋಪ ಮಾಡಿದ್ರು. ಇದುವರೆಗೂ ಅದ್ರ ಬಗ್ಗೆ ಏನೂ ತೀರ್ಮಾನ ತಗೊಳ್ಳಿಲ್ಲ, ಕುಲಪತಿಗಳನ್ನ ಹಾಗೆ ಇಟ್ಟಿದ್ದಾರೆ. ಈ ರೀತಿ ವಿಶ್ವವಿದ್ಯಾಲಯಗಳನ್ನ ಜಿಲ್ಲೆಗೆ ಒಂದೊಂದು ಮಾಡಿ ಏನಾಗಿದೆ, ಗುಣಮಟ್ಟ ಅಂತೂ ಸಂಪೂರ್ಣ ನಿಂತೋಗಿದೆ. ಈಗ ನಾವೆಲ್ಲ ಓದೋರು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಬಹಳ ಹೆಸರಿತ್ತು ಒಂದ್ಸತಿ. ಅಲ್ಲಿ ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡ್ತಿದ್ರು ಅವಾಗ. ಅಂದ್ರೆ ಅದ್ರ ಬಗ್ಗೆ ಕ್ವಾಲಿಟಿ ಗುಣಮಟ್ಟ ಇತ್ತು. ಬೋಧಕೇತರ ಪ್ಲಸ್ ಪ್ರೊಫೆಸರ್ಸ್ ಆಗಲಿ ಬಹಳ ಚೆನ್ನಾಗಿ ಇರೋರ್ನ ಒಳ್ಳೆ ಇದನ್ನ ಮಾಡ್ತೀವಿ. ಈಗೆಲ್ಲ ಇನ್ಫ್ಲೂಯೆನ್ಸ್ ಅಲ್ಲಿ ಸೆಲೆಕ್ಟ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಕುಲಪತಿಗಳು ಸಹ ದುಡ್ಡು ಕೊಟ್ಟೆ ಕುಲಪತಿ ಆಗೋ ಮಟ್ಟಕ್ಕೆ ಬಂದಿದ್ದಾರೆ. ಈಗಾಗಲೇ ಕಳೆದ 10-15 ವರ್ಷದಿಂದ 3 ಕೋಟಿ 5 ಕೋಟಿ 10 ಕೋಟಿ ಕೊಟ್ಟು ಕುಲಪತಿಗಳು ಆಗ್ಬೇಕು. ಅವ್ರಿಗೆ ಅನುಭವದ ಕೊರತೆ, ಅನುಭವ ಪ್ರಶ್ನೆ ಬೇಕಾಗಿಲ್ಲ, ದುಡ್ಡು ಇದ್ರೆ ಕುಲಪತಿ. ಅದು ಯಾವಾಗ ಇದು ಎಲ್ಲ ಕಡಿಮೆ ಆಗತ್ತೆ ಅಂತ ಗೊತ್ತಿಲ್ಲ. ಭ್ರಷ್ಟಾಚಾರ ನಿಲ್ಲಿಸ್ಬೇಕಂತ ಒಂದ್ ಕಡೆ ಹೋರಾಟ ಮಾಡ್ತೀವಿ, ಒಂದ್ ಕಡೆ ಭ್ರಷ್ಟಾಚಾರ ವ್ಯವಸ್ಥಿತವಾಗಿ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಕುಮಾರ್ ಅವರೇ, ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದೀರಿ. ಕೃಷ್ಣ ಶೆಟ್ಟಿ ಅಂತೇಳಿ ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ಕೃಷ್ಣ ಶೆಟ್ಟಿ ಅವರು ನಮಸ್ಕಾರ, ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ನಮ್ದು ಏನು ಅಂದ್ರೆ ಸರ್, ನಾವು ಎಲ್ಲ ಮಿಡಲ್ ಕ್ಲಾಸ್ ಜನ ಬಡವರು ಇದ್ದಾರೆ ಸರ್ ತುಂಬಾ ಎಲ್ಲ ಕಡೆಯಲ್ವೇ. ಅಲ್ಲ ಸರ್, ಎಲ್ಲಾ ಕಡೆ ಬಡವರು ಇದ್ದಾರೆ ಸರ್. ಬಡವರಿಗೆ ಅನುಕೂಲ ಮಾಡಬೇಕು ಅಂದ್ರೆ ಸರ್, ಕರ್ನಾಟಕದಲ್ಲಿ
ಹೆಚ್ಚು ಸಂಖ್ಯೆ ಇರೋದೇ ಬಡವರು ಸರ್. ಆದ್ರಿಂದ ಬಡವರಿಗೆ, ರೈತರಿಗೆ 10% ಅಂದ್ರೆ ಒಂದು ರೈತರು ಕೆಲಸ ಮಾಡೋ ಮಕ್ಳಿಗೆ ಗೌರ್ಮೆಂಟ್ ಕೆಲಸ ಕೊಡಬೇಕು. ಇಲ್ಲ ಅಂತ ಅವ್ರ ಮಕ್ಳ ಎಜುಕೇಶನ್ಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲ ಅಂದ್ರೆ 10 ಲಕ್ಷ ರೂಪಾಯಿ ಅವರಿಗೆ ಬಡ ಪರಿಹಾರ ಅಂತ ಕೊಡಬೇಕು. ಬಡ್ಡಿ ಏನಿಲ್ಲ ಬೇಡ, ಹಣ ಕೊಟ್ಟು ಮತ್ತೆ ಕಟ್ಟಾಗಿ ತರ ವ್ಯವಸ್ಥೆ ಮಾಡಬೇಕು. ಆ ತರ ಒಂದು ಸೊಲ್ಯೂಷನ್ ಮಾಡಿ ಮುಖ್ಯಮಂತ್ರಿಗೆ ಎಲ್ಲ ಯಾರಿಗೆ ಮಾಡೋಕ್ಕೆ ಬಡವರು ಎಲ್ಲರೂ ಹೊಂದ್ಕೊಂಡು ಬದುಕೊಂಡು ಹೋಗ್ತಾರೆ ಸರ್. ಅದಕ್ಕೆ ಈ ತರ ಹೇಳ್ತಾ ಇದೀವಿ ಸರ್ ನಾವು. ಓಕೆ, ಥ್ಯಾಂಕ್ ಯು ಕೃಷ್ಣ ಶೆಟ್ಟಿ ಅವರೇ.